ವೀಕ್ಷಕರೇ, ಅಂದು ಅಕ್ಟೋಬರ್ 6, 2025 ರಾತ್ರಿಯ 3:30 ಸಮಯ. ಸಾಮಾನ್ಯವಾಗಿ ಎಲ್ರೂ ನಿದ್ದೆ ಮಾಡೋ ಟೈಮ್ ಇದು. ಆದ್ರೆ ದೆಹಲಿಯ ಗಾಂಧಿ ವಿಹಾರ್ನ ತಾರಾಪುರದಲ್ಲಿ ಬರೋ ಈ ಬಿಲ್ಡಿಂಗ್ ನಲ್ಲಿ ಜನರೆಲ್ಲ ರಸ್ತೆಗೆ ಇಳಿದಿದ್ರು ಪ್ರಾಣ ಭಯದಿಂದ. ಯಾಕೆಂದ್ರೆ ಈ ಬಿಲ್ಡಿಂಗ್ ನ 4ನೇ ಫ್ಲೋರ್ ನಲ್ಲಿರೋ ಮನೆಯಲ್ಲಿ ರಾತ್ರಿ 3 ಗಂಟೆಗೆ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಹೊತ್ತಿ ಉರಿಯುತ್ತಿದ್ದ ಕಟ್ಟಡ, ಹೊಗೆ, ಬೆಂಕಿ, ಕಿರುಚಾಟ, ಓಡಾಡ್ತಿರೋ ಜನ, ಫ್ಲಾಟ್ಗೆ ಬೆಂಕಿ ಬಿದ್ದಿದೆ ಎಂಬ ಶಬ್ದ ಆ ರಾತ್ರಿ ಆಕಾಶನೇ ಮುಟ್ಟಿತ್ತು. ಆದ್ರೆ ವಿಷಯ ಏನ್ ಗೊತ್ತಾ, ಅಲ್ಲಿ ನೆರೆದಿದ್ದ ಯಾರಿಗೂ ತಿಳಿದಿರಲಿಲ್ಲ ಆ ಬೆಂಕಿಯ ಒಳಗಡೆ ಕೇವಲ ಫರ್ನಿಚರ್ಗಳು ಅಥವಾ ಮನೆಯ ಬೇರೆ ಸಾಮಾನುಗಳು ಮಾತ್ರ ಉರಿಯುತ್ತಿರಲಿಲ್ಲ. ಅಲ್ಲಿ ಒಬ್ಬ ಮನುಷ್ಯನ ಜೀವ ಕೂಡ ಬೆಂದು ಹೋಗ್ತಿತ್ತು. ತಾರಾಪುರ್ ಪೊಲೀಸ್ ಠಾಣೆಯಿಂದ ಒಂದು ಟೀಮ್, ಫೈರ್ ಬ್ರಿಗೇಡ್ ಸೇರಿ ಎಲ್ರೂ ಆ ಫ್ಲಾಟ್ಗೆ ಬರ್ತಾರೆ. ಬೆಂಕಿ ಅಟ್ಟಹಾಸ ಮೆರೆಯುತ್ತಿತ್ತು. 4ನೇ ಮಹಡಿಗೆ ಹತ್ತೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಕೊನೆಗೂ ಇಬ್ಬರು ಫೈರ್ ಬ್ರಿಗೇಡಿಯರ್ಸ್ 4ನೇ ಫ್ಲೋರ್ನ ಬಾಗಿಲನ್ನ ಪಡೆದು ಒಳಗೆ ಪ್ರವೇಶಿಸಿ ಬೆಂಕಿಯನ್ನ ನಂದಿಸ್ತಾರೆ. ಅವರಿಗೆ ಒಳಗಡೆ ಕಂಡಿದ್ದು ಒಂದು ದೇಹ, ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ, ತಲೆಯಿಂದ ಪಾದದವರೆಗೂ ಗುರುತಿಸಲು ಸಾಧ್ಯವೇ ಇಲ್ಲ. ಕಿಟಕಿಯ ಪಕ್ಕದಲ್ಲಿ ಬಿದ್ದಿರೋ ಗ್ಯಾಸ್ ಸಿಲಿಂಡರ್ನ ಪೈಪ್. ಇಡೀ ಮನೆ ಸುಟ್ಟು ಭಸ್ಮವಾಗಿ ಹೋಗಿತ್ತು. ಮನೆಯ ಬಾಗಿಲನ್ನ ಒಳಗಡೆಯಿಂದ ಲಾಕ್ ಹಾಕಲಾಗಿತ್ತು. ಅದನ್ನ ಹೊಡೆದು ಫೈರ್ ಬ್ರಿಗೇಡಿಯರ್ಸ್ ಒಳಗೆ ಪ್ರವೇಶ ಮಾಡಿದ್ರು. ಪೊಲೀಸರ ಕಣ್ಣೆದುರಿಗಿದ್ದ ಚಿತ್ರ ಒಂದು ಸುಟ್ಟು ಹೋದ ಶವ, ಅದು ಕೂಡ ಕೋಣೆಯ ಮಧ್ಯದಲ್ಲಿ. ಈಗ ಅವರ ಮನಸ್ಸಲ್ಲಿ ಹುಟ್ಟಿದ್ದು ಒಂದೇ ಪ್ರಶ್ನೆ, ಇದು ಆಕಸ್ಮಿಕವೋ ಇಲ್ಲ ಉದ್ದೇಶ ಪೂರ್ವಕವೋ ಅಂತ. ದೇಹ ಯಾರದೆಂದು ಪತ್ತೆ ಹಚ್ಚೋಕೆ ಕೆಲವು ಗಂಟೆಗಳೇ ಬೇಕಾಯಿತು. ಪಕ್ಕದ ನೆರೆಹೊರೆಯವರು ಹೇಳ್ತಾರೆ, ಇಲ್ಲಿ ರಾಮಕೇಶ್ ಮೀನಾ ಎಂಬ ಒಬ್ಬ ಯುವಕ ವಾಸಿಸ್ತಿದ್ದ. ಆತ ಮೂಲತಃ ರಾಜಸ್ಥಾನಿಂದ ಬಂದವನು. ಇಲ್ಲಿ UPSC ಕೋಚಿಂಗ್ ತಗೋತಿದ್ದ ಅಂತಾರೆ. ಅದಾದ ನಂತರ ಆ ದೇಹವನ್ನ ಹಿಂದೂರಾವ್ ಆಸ್ಪತ್ರೆಗೆ ಕಳಿಸಿಕೊಡಲಾಯಿತು ಪೋಸ್ಟ್ ಮಾರ್ಟಂಗಾಗಿ. ಪೊಲೀಸರಿಗೆ ಇನಿಷಿಯಲ್ ಇಂಪ್ರೆಷನ್ ನಲ್ಲಿ ಇದೊಂದು ಸೀದಾ ಸಾದಾ ಸಿಲಿಂಡರ್ ನ ಸ್ಫೋಟದ ಘಟನೆಯ ರೀತಿ ಕಾಣಿಸುತ್ತೆ. ಹೊರಗಡೆಯಿಂದ ಯಾರೋ ಬಂದು ಈ ರೀತಿಯ ಕೃತ್ಯ ಎಸಗಿ ಹೋಗಿರಲು ಚಾನ್ಸ್ ಇಲ್ಲ. ಅದರ ಜೊತೆಗೆ ಡೋರ್ ಕೂಡ ಒಳಗಡೆಯಿಂದಲೇ ಲಾಕ್ ಮಾಡಲಾಗಿತ್ತು. ಸೊ ಸಿಂಪಲ್ ಆಗಿ ಇದು ಫ್ಲಾಟ್ ನ ಒಳಗಡೆಯೇ ಅಚಾನಕ್ ಆಗಿ ಆಗಿರೋ ಕೃತ್ಯ ಅಂತ ಡಿಸೈಡ್ ಮಾಡ್ಕೋತಾರೆ. ಆದ್ರೆ ಅಷ್ಟು ಈಸಿಯಾಗಿ ಇದೊಂದು ಆಕಸ್ಮಿಕ ಸಿಲಿಂಡರ್ ಸ್ಫೋಟ ಅಂತಲೂ ಡಿಕ್ಲೇರ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಪೊಲೀಸರ ಮುಂದೆ 10 ಪ್ರಶ್ನೆಗಳಿತ್ತು. ರಾತ್ರಿಯ 2ರಿಂದ 3 ಗಂಟೆಗೆ ಈ ಘಟನೆ ಸಂಭವಿಸಲು ಹೇಗೆ ಸಾಧ್ಯ? ಅಷ್ಟೊತ್ತಿಗೆ ರಾಮಕೇಶ್ ಏನ್ ಮಾಡ್ತಿದ್ದ? ಸಿಲಿಂಡರ್ ನ ಪೈಪ್ ಹಾಗೆ ಸಿಲಿಂಡರ್ ಕಿಚನ್ ನಲ್ಲಿ ಇರಬೇಕಾಗಿತ್ತು. ಆದ್ರೆ ಅದು ಮನೆಯ ಮಧ್ಯ ಕೋಣೆಗೆ ಹೇಗೆ ಬಂತು? ಹೀಗೆ ಇನ್ನೂ ಹಲವು. ಇದರ ತನಿಖೆಗೆ ಇಳಿದ ಪೊಲೀಸರು ಮೊದಲು ಆ ಬಿಲ್ಡಿಂಗ್ ನ ಸೇರಿ ಅಕ್ಕಪಕ್ಕದಲ್ಲಿ ಅಳವಡಿಸಲಾಗಿದ್ದ ಎಲ್ಲಾ CCTV ಕ್ಯಾಮೆರಾಗಳ ಫುಟೇಜ್ ನ ತರಿಸಿ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ವೀಕ್ಷಿಸುವಾಗ 3 ಜನ ಮುಖಕ್ಕೆ ಮಾಸ್ಕ್ ಹಾಕೊಂಡು ರಾತ್ರಿ 2 ಗಂಟೆಗೆ ಆ ಫ್ಲಾಟ್ ನ ಪ್ರವೇಶ ಮಾಡ್ತಾರೆ. ಅದರಲ್ಲಿ 2 ಪುರುಷರಾದ್ರೆ 1 ಮಹಿಳೆ. ರಾತ್ರಿ 2 ಗಂಟೆಗೆ ಫ್ಲಾಟ್ ನ ಪ್ರವೇಶಿಸಿದ ಈ ಮೂವರು 2:57ಕ್ಕೆ ಫ್ಲಾಟ್ ನಿಂದ ಹೊರಬರ್ತಾರೆ. ಅದಾಗಿ ಕೆಲವೇ ನಿಮಿಷಗಳಲ್ಲಿ ಸ್ಫೋಟ ಸಂಭವಿಸುತ್ತೆ. ಅಲ್ಲಿಗೆ ಇದು ಆಕಸ್ಮಿಕ ಅಲ್ಲ, ಇದೊಂದು ಕೃತ್ಯ ಅಂತ ಪೊಲೀಸರಿಗೆ ಖಚಿತವಾಗುತ್ತೆ. ಆದ್ರೆ ಆ ಮಹಿಳೆ ಯಾರು? ಆ 2 ಪುರುಷರು ಯಾರು? ಅವರು ಅಲ್ಲಿಗೆ ಯಾಕೆ ಬಂದಿದ್ರು? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುತ್ತೆ. ಆದ್ರೆ ಅದಕ್ಕೆ 12-13 ದಿನಗಳೇ ಬೇಕಾಯಿತು. ವೀಕ್ಷಕರೇ, ಈಗ ಘಟನೆ ನಡೆಯೋಕು 6 ತಿಂಗಳ ಹಿಂದೆ ಹೋಗೋಣ. ಆಗ ಮೇ 2025 ಟೈಮ್. ದೆಹಲಿಯ ಗಾಂಧಿ ವಿಹಾರ್ ಪ್ರದೇಶದಲ್ಲಿ ಮಧ್ಯಾಹ್ನದ ಸಮಯ. ರಾಜಸ್ಥಾನದ ಒಂದು ಸಣ್ಣ ಹಳ್ಳಿಯಿಂದ ದೆಹಲಿಗೆ UPSC ಕ್ಲಿಯರ್ ಮಾಡೋ ಉದ್ದೇಶದಿಂದ ಬಂದಿದ್ದ ಆಸ್ಪಿರೆಂಟ್ ರಾಮಕೇಶ್. ವಯಸ್ಸು 32 ವರ್ಷ. ದೆಹಲಿಗೆ ಶಿಫ್ಟ್ ಆದ ರಾಮಕೇಶ್ UPSCಗೆ ಸ್ಟಡಿ ಮಾಡೋದ್ರ ಜೊತೆಗೆ ಜೀವನ ನಡೆಸೋಕೆ ಅಂತ ಒಂದು ಕೆಲಸದ ಹುಡುಕಾಟದಲ್ಲಿದ್ದ. ಇದೇ ಪ್ರೋಸೆಸ್ ನಲ್ಲಿ ಆತನಿಗೆ ನೋಯ್ಡಾದ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಇಂಟರ್ವ್ಯೂ ಫಿಕ್ಸ್ ಆಗುತ್ತೆ. ಇಂಟರ್ವ್ಯೂ ಅಟೆಂಡ್ ಮಾಡೋ ಅದೇ ಟೈಮ್ ಸ್ಲಾಟ್ಗೆ ಮತ್ತೊಬ್ಬ ಯುವತಿಯ ಟೈಮ್ ಸ್ಲಾಟ್ ಕೂಡ ಫಿಕ್ಸ್ ಆಗಿತ್ತು. ಆಕೆಯ ಹೆಸರು ಅಮೃತಾ ಚೌಹಾನ್. 21 ವರ್ಷದ ಹುಡುಗಿ. ಮೂಲತಃ ಮುರಾದಾಬಾದ್ನ ಆಕೆ ದೆಹಲಿಯಲ್ಲಿ BSc ಫಾರೆನ್ಸಿಕ್ ಸೈನ್ಸ್ ಸ್ಟಡಿ ಮಾಡ್ತಿರೋ ಹುಡುಗಿ. ಇಬ್ಬರು ಇಂಟರ್ವ್ಯೂ ಮುಗಿಸ್ಕೊಳ್ತಾರ. ನಂತರ ರಾಮಕೇಶ್ ಅಮೃತಳ ಬಳಿ ಕಾಫಿ ಕುಡಿಯೋಣ ಅಂತ ಕೇಳ್ತಾನೆ. ಇಬ್ಬರು ಆಲ್ರೆಡಿ ಇಂಟರ್ವ್ಯೂ ವಿಷಯವಾಗಿ ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದರಿಂದ ಪರಿಚಯ ಆಲ್ರೆಡಿ ಆಗಿತ್ತು. ಸೊ ಈಗ ರಾಮಕೇಶ್ ಆಕೆನ ಕಾಫಿಗೆ ಕರೆದಾಗ ಅಮೃತ ಕೂಡ ನಗುಮುಖದಿಂದಲೇ ಒಪ್ಕೊಂಡು ಬರ್ತಾಳೆ. ಹೀಗೆ ಬೈಟು ಕಾಫಿಯಲ್ಲಿ ಆರಂಭವಾದ ಮಾತುಗಳು ಕೆಲವೇ ದಿನಗಳಲ್ಲಿ ನಂಬಿಕೆಯಾಗಿ ಬದಲಾಗುತ್ತೆ. ನಂತರ ನಂಬಿಕೆ ಪ್ರೀತಿಯಾಗಿ ಬದಲಾಗೋಕೆ ಬಹಳ ದಿನ ತಗೊಳ್ಳಿಲ್ಲ. ಜೂನ್ 8, 2024ರಲ್ಲಿ ಮುರಾದಾಬಾದ್ನ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ಒಂದು ಪಬ್ಲಿಕ್ ನೋಟಿಸ್ ಹೊರಡಿಸಲಾಗಿತ್ತು. ಅದರಲ್ಲಿ ಬರೆಯಲಾಗಿದ್ದ ಅಂಶಗಳೇನೆಂದ್ರೆ, ನಾವು ಅಮೃತಾ ಚೌಹಾನ್ ಅವರನ್ನ ಕುಟುಂಬದಿಂದ ಬೇರ್ಪಡಿಸುತ್ತಿದ್ದೇವೆ. ಆಕೆಯ ಜೀವನ ಶೈಲಿ ಮತ್ತು ನಡೆ ನಮ್ಮ ಕುಟುಂಬದ ಮೌಲ್ಯಗಳಿಗೆ ವಿರೋಧವಾಗಿದೆ ಅಂತ ಹೇಳಿ ಒಂದು ಪಬ್ಲಿಕ್ ನೋಟಿಸ್ ನ ಹೊರಡಿಸಲಾಗಿತ್ತು. ಅಂದ್ರೆ ಅಮೃತಳ ಕುಟುಂಬಸ್ಥರು ಆಕೆನ ತಮ್ಮ ಕುಟುಂಬದಿಂದಲೇ ಹೊರಹಾಕಿದ್ರು. ಆಕೆಯ ತಂದೆ ತಾಯಿ ಆಕೆನ ಡಿಸೋನ್ ಮಾಡಿದ್ರು. ಹಾಗಾಗಿ ಆಕೆಗೆ ಮುರಾದಾಬಾದ್ ನಲ್ಲಿ ಇರಲು ಮನೆಯೂ ಇರಲಿಲ್ಲ,
ತಾಯಿ ತಂದೆಯ ಆಶ್ರಯವೂ ಇರಲಿಲ್ಲ. ಅದರಲ್ಲೇ ಆಕೆ ದೆಹಲಿಗೆ ಬಂದಿದ್ಲು. ಇಲ್ಲಿ BSc ಗೆ ಜಾಯ್ನ್ ಆಗಿದ್ಲು. ಆಲ್ರೆಡಿ ಪ್ರೀತಿಗೆ ಬಿದ್ದಿದ್ದ ರಾಮಕೇಶ್ ಹಾಗೂ ಅಮೃತ ಕೆಲವು ವಾರಗಳಲ್ಲೇ ಒಟ್ಟಿಗೆ ಲಿವಿಂಗ್ ನಲ್ಲಿ ಇರೋಕೆ ಶುರು ಮಾಡ್ತಾರೆ. ಅಮೃತಗೂ ಇರಲು ಸರಿಯಾದ ಜಾಗ ಇರಲಿಲ್ಲ. ರಾಮಕೇಶ್ ಆಲ್ರೆಡಿ ಒಂದು ಫ್ಲಾಟ್ ನ ಬಾಡಿಗೆಗೆ ತಗೊಂಡು ಒಬ್ಬನೇ ಇದ್ದ. ಮೊದಲ ಕೆಲ ತಿಂಗಳುಗಳು ಕನಸಿನಂತಿತ್ತು. ಕಾಫಿ ಶಾಪ್ ಡೇಟಿಂಗ್, ಸ್ಟಡಿ ಸೆಷನ್ಸ್, ಸಿವಿಲ್ ಸರ್ವಿಸ್ ಕ್ಲಿಯರ್ ಆಗ್ತಿದ್ದಂತೆ ಇಬ್ರು ಮದುವೆ ಮಾಡ್ಕೊಳ್ಳೋಣ ಅನ್ನೋ ಪ್ಲಾನ್. ಒಟ್ನಲ್ಲಿ ಸ್ಟಾರ್ಟಿಂಗ್ ನ ಹನಿಮೂನ್ ಪೀರಿಯಡ್ ಸ್ಮೂತ್ ಆಗಿ ಸಾಕ್ತಿತ್ತು ಅಂಟಿಲ್ ಜೂನ್ 2025 ಬರೋ ತನಕ. ಈಗ ನಿಧಾನವಾಗಿ ಅಮೃತ ಹಾಗೂ ರಾಮಕೇಶ್ ನ ಪ್ರೀತಿಯಲ್ಲಿ ಬಿರುಕು ಕಾಣಿಸೋಕೆ ಶುರುವಾಗುತ್ತೆ. ಅದಕ್ಕೆ ಕಾರಣ, ಒಂದು ದಿನ ರಾಮಕೇಶ್ ಕೆಲಸದ ನಿಮಿತ್ತ ಫ್ಲಾಟ್ ನಿಂದ ಹೊರ ಹೋಗಿದ್ದಾಗ ಅಮೃತ ಅವನ ಲ್ಯಾಪ್ಟಾಪ್ ನ ಓಪನ್ ಮಾಡ್ತಾಳೆ. ಅದರೊಳಗೆ ಪ್ರೈವೇಟ್ ಮೆಮೊರೀಸ್ ಎಂಬ ಒಂದು ಫೋಲ್ಡರ್ ಇರುತ್ತೆ. ಅಫ್ಕೋರ್ಸ್ ಅಮೃತ ಬಹಳನೇ ಎಕ್ಸೈಟೆಡ್ ಆಗಿ ಆ ಫೋಲ್ಡರ್ ನ ಓಪನ್ ಮಾಡ್ತಾಳೆ. ಅದರೊಳಗೆ 10 ವಿಡಿಯೋ ಫೈಲ್ಸ್ ಗಳಿತ್ತು. ಒಂದೊಂದೇ ಓಪನ್ ಮಾಡ್ತಿದ್ದಂತೆ ಅಮೃತಳ ಮುಖದ ಲಕ್ಷಣವೇ ಬದಲಾಗಿ ಹೋಗುತ್ತೆ. ಆ ಎಲ್ಲಾ ವಿಡಿಯೋಸ್ಗಳು ಅಮೃತ ಹಾಗೂ ರಾಮಕೇಶ್ ನ ಪ್ರೈವೇಟ್ ಇಂಟಿಮೇಟ್ ವಿಡಿಯೋಸ್ಗಳು. ಅಷ್ಟೇ ಅಲ್ಲದೆ ಅದರಲ್ಲಿ 15ಕ್ಕೂ ಹೆಚ್ಚು ಯುವತಿಯರ ಅದೇ ರೀತಿ ವಿಡಿಯೋಸ್ಗಳಿತ್ತು. ಇದನ್ನ ನೋಡಿದ ಅಮೃತ ಬೆಚ್ಚಿ ಬಿದ್ದಿದ್ಲು. ಅವಳ ಮನಸ್ಸಲ್ಲಿ ಕೋಪ, ನಾಚಿಕೆ, ಭಯ ಎಲ್ಲ ಒಂದೇ ಕ್ಷಣದಲ್ಲಿ ಹೊರ ಬರ್ತಿತ್ತು. ರಾತ್ರಿ ರಾಮಕೇಶ್ ಮನೆಗೆ ಬಂದಾಗ ಅಮೃತ ಆತನನ್ನ ಕೇಳ್ತಾಳೆ, ಈ ವಿಡಿಯೋಸ್ ಎಲ್ಲ ಏನು ರಾಮಕೇಶ್ ಅಂತ. ಅದಕ್ಕೆ ರಾಮಕೇಶ್ ನಗ್ತಾ ಹೇಳ್ತಾನೆ, ಇದೆಲ್ಲ ನಮ್ಮ ಸ್ವೀಟ್ ಮೆಮೊರೀಸ್ ಅಮೃತ, ಕೋಪ ಮಾಡ್ಕೋಬೇಡ ಅಂತ. ಆದ್ರೆ ಅಮೃತಳ ಒಳಗಡೆ ಬೆಂಕಿ ಹೊತ್ತಿ ಉರಿತಿತ್ತು. ಆಕೆ ಹೇಳ್ತಾಳೆ, ಇದೆಲ್ಲ ಈಗ್ಲೇ ಡಿಲೀಟ್ ಮಾಡುವ ಅಂತ. ಆದ್ರೆ ರಾಮಕೇಶ್ ಡಿಲೀಟ್ ಮಾಡಲ್ಲ ಅಂತಾನೆ. ಆಕೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ರಾಮಕೇಶ್ ಒಪ್ಕೊಳ್ಳೋದೇ ಇಲ್ಲ. ಈಗ ಅಮೃತಳ ಭಯ ಹಾಗೂ ಅವಮಾನ ಕೋಪಕ್ಕೆ ತಿರುಗುತ್ತೆ. ದಿನದಿಂದ ದಿನಕ್ಕೆ ನಾನು ರಾಮಕೇಶ್ ಹಾಕಿರೋ ಬಲಿಯಲ್ಲಿ ಟ್ರ್ಯಾಪ್ ಆಗ್ತಿದ್ದೀನಿ ಅಂತ ಅನ್ಸೋಕೆ ಶುರುವಾಗತ್ತೆ. ನಂತರ ಅಮೃತ ರಾಮಕೇಶ್ ನ ಫ್ಲಾಟ್ ನ ಖಾಲಿ ಮಾಡ್ಕೊಂಡು ತನ್ನ ಹುಟ್ಟೂರಾಗಿದ್ದ ಮುರಾದಾಬಾದ್ಗೆ ಬರ್ತಾಳೆ. ಅಲ್ಲಿ ಆಕೆ ಭೇಟಿ ಮಾಡಿದ್ದೆ ಸುಮಿತ್ ಕಶ್ಯಪ್ ಎಂಬ ಒಬ್ಬ ವ್ಯಕ್ತಿಯನ್ನ. ಈತ ಅಮೃತಳ ಹಳೆ ಲವರ್, ಎಕ್ಸ್ ಬಾಯ್ ಫ್ರೆಂಡ್. ಈ 27 ವರ್ಷದ ಸುಮಿತ್ ಒಬ್ಬ LPG ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್. ಇದೇ ಆತನ ಬಿಸ್ನೆಸ್. ಆತನ ಬಳಿ ಅಮೃತ ಮತ್ತೆ ವಾಪಸ್ ಹೋಗ್ತಾಳೆ. ಹಳೆ ಪ್ರೀತಿ ಮತ್ತೆ ಚಿಗುರೊಡೆಯುತ್ತೆ. ಅಮೃತ ಸುಮಿತ್ಗೆ ಎಲ್ಲವನ್ನೂ ವಿವರಿಸ್ತಾಳೆ. ರಾಮಕೇಶ್ ಹೇಗೆ ಅವಳ ಖಾಸಗಿ ಕ್ಷಣಗಳನ್ನ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾನೆ, ಹಾಗೆ ಅದರಿಂದ ಆಕೆನ ಹೇಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ. ಇದನ್ನೆಲ್ಲ ಕೇಳಿದ ಸುಮಿತ್ಗೆ ಕೋಪ ಕುದಿಯೋಕೆ ಶುರುವಾಗತ್ತೆ. ಅವನಿಗೆ ಪಾಠ ಕಲಿಸ್ಲೇಬೇಕು ಅಂತ ನಿರ್ಧಾರ ಕೂಡ ಆಗತ್ತೆ. ಇದಾದ ನಂತರ ಸುಮಿತ್ ತನ್ನ ಒಬ್ಬ ಸ್ನೇಹಿತನನ್ನ ಈ ಪ್ಲಾನ್ಗೆ ಸೇರಿಸ್ಕೊಳ್ತಾನೆ. ಆತನ ಹೆಸರು ಸಂದೀಪ್ ಕುಮಾರ್. 29 ವರ್ಷದ ಯುವಕ. SSC CGL ಪರೀಕ್ಷೆಗೆ ತಯಾರಿ ಮಾಡ್ತಿದ್ದ ವಿದ್ಯಾರ್ಥಿ. ಈಗ 3 ಜನ ಸೇರಿ ಒಂದು ಪ್ಲಾನ್ಗೆ ಕೈ ಜೋಡಿಸ್ತಾರೆ. ಅಮೃತ ಬೇಸಿಕಲಿ ಒಬ್ಬ ಫಾರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್. ಅವಳಿಗೆ ಸಾಕ್ಷಿಗಳನ್ನ ಹೇಗೆ ನಾಶ ಮಾಡೋದು, ಹೇಗೆ ಟ್ರೇಸಸ್ ಗಳನ್ನ ಮುಚ್ಚಿ ಹಾಕೋದು ಅಂತ ತಿಳಿದಿತ್ತು. ಅದರ ಬಗ್ಗೆಯೇ ಆಕೆ ಅಧ್ಯಯನ ಮಾಡ್ತಿದ್ದ ವಿದ್ಯಾರ್ಥಿನಿ. ಮುಂದೆ ಅದೇ ಆಕೆಯ ಆಯುಧವಾಗಿ ತಿರುಗುತ್ತೆ. ಮೂವರು ಕೂತು ಪ್ಲಾನ್ ಹಾಕ್ತಾರೆ. ಅವನನ್ನ ಮುಗಿಸ್ಲೇಬೇಕು, ಆದ್ರೆ ಅದು ಹತ್ಯೆಯ ರೀತಿ ಕಾಣಿಸ್ಬಾರ್ದು ಅಂತ. ಆಗ ಅಮೃತ ಹೇಳ್ತಾಳೆ, ಇದೊಂದು ಫೈರ್ ಆಕ್ಸಿಡೆಂಟ್ ತರ ಕಾಣಿಸ್ಬೇಕು, ಸಿಲಿಂಡರ್ ಸ್ಫೋಟ ಅಥವಾ AC ಶಾರ್ಟ್ ಸರ್ಕ್ಯೂಟ್ ರೀತಿ ಕಾಣಿಸ್ಬೇಕು ಅಂತಾಳೆ. ಸುಮಿತ್ಗೆ ಇದರಲ್ಲಿ ನಾಲೆಡ್ಜ್ ಇತ್ತು. ಆತ LPG ಸಿಲಿಂಡರ್ ಗಳ ಡೀಲರ್ ಬೇರೆ. ನನಗೆ ಸಿಲಿಂಡರ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿದೆ. ನಾನು ಈ ಸ್ಫೋಟವನ್ನ ನ್ಯಾಚುರಲ್ ಆಗಿ ಕಾಣೋ ಹಾಗೆ ಮಾಡ್ತೀನಿ ಅಂತಾನೆ. ಎಲ್ರು ತಲೆ ಆಡಿಸ್ತಾರೆ. ಈಗ ಮರಣದ ಡೇಟ್ ಫಿಕ್ಸ್ ಆಗತ್ತೆ. ಅಕ್ಟೋಬರ್ 5, 2025 ದಿನ. ಆ ದಿನ ಸಂಜೆ ಈ ಮೂವರು ಟ್ರೈನ್ ನ ಮೂಲಕ ಮುರಾದಾಬಾದ್ ನಿಂದ ದೆಹಲಿಗೆ ತಲುಪ್ತಾರೆ. ರಾತ್ರಿ 1:30 ಹೊತ್ತಿಗೆ ರೈಲ್ವೆ ಸ್ಟೇಷನ್ ನಿಂದ ಆಟೋ ಮಾಡ್ಕೊಂಡು ಗಾಂಧಿ ವಿಹಾರ್ನ E6 ಫ್ಲಾಟ್ಗೆ ತಲುಪ್ತಾರೆ. ಆಟೋದಿಂದ ಇಳಿದ ಕೂಡ್ಲೆ ಅಮೃತ, ಸುಮಿತ್ ಹಾಗೂ ಸಂದೀಪ್ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೋತಾರೆ. ರಾತ್ರಿ 2 ಗಂಟೆಯ CCTV ಕ್ಯಾಮೆರಾ ಫುಟೇಜ್ ನಲ್ಲಿ 3 ಜನ ನಿಧಾನವಾಗಿ ಮೆಟ್ಟಲುಗಳ ಮೂಲಕ 4ನೇ ಫ್ಲೋರ್ಗೆ ಹತ್ತುತ್ತಿರೋ ದೃಶ್ಯ ಕಾಣಿಸುತ್ತೆ. ಸುಮಿತ್ ಹಾಗೂ ಸಂದೀಪ್ ಮುಂದೆ ಹೋಗ್ತಿದ್ರೆ ಅಮೃತ ಅವರನ್ನ ಹಿಂಬಾಲಿಸ್ತಿರ್ತಾಳೆ. ಹಿಂದಿನ ದಿನವೇ ಅಮೃತ ರಾಮಕೇಶ್ಗೆ ಫೋನ್ ಮಾಡಿ ಹೇಳಿರ್ತಾಳೆ, ನಾನು ನಾಳೆ ದೆಹಲಿಗೆ ಬರ್ತಿದ್ದೀನಿ, ಫ್ಲಾಟ್ ನಲ್ಲಿ ಸಿಗೋಣ ಅಂತ. ಹಾಗಾಗಿ ರಾಮಕೇಶ್ಗೆ ಅಮೃತ ಬರ್ತಾಳೆ ಅಂತ ಗೊತ್ತಿತ್ತು. 4ನೇ ಫ್ಲೋರ್ನ ತಲುಪಿ ಬಾಗಿಲನ್ನ ಬಡಿಯೋಕೆ ಶುರು ಮಾಡ್ತಾರೆ. ಒಳಗಿದ್ದ ರಾಮಕೇಶ್ ಯಾರು ಅಂತ ಕೇಳ್ತಾನೆ. ಹೊರಗಿಂದ ಹೋದ ಉತ್ತರ, ನಾನು ಅಮೃತ ಅಂತ. ಬಹಳನೇ ಖುಷಿಯಿಂದ ರಾಮಕೇಶ್ ಬಾಗಿಲನ್ನ ತೆಗಿತಾನೆ. ಅಷ್ಟೇ. ಸುಮಿತ್ ಹಾಗೂ ಸಂದೀಪ್ ಬಾಗಿಲನ್ನ ತಳ್ಕೊಂಡು ಒಳಗೆ ನುಗ್ತಾರೆ. ನಂತರ ಅಮೃತ ಬಾಗಿಲನ್ನ ಕ್ಲೋಸ್ ಮಾಡ್ತಾಳೆ. ಸಂದೀಪ್ ರಾಮಕೇಶ್ನ ಕೈಗಳನ್ನ ಹಿಡ್ಕೊಂಡ್ರೆ ಸುಮಿತ್ ಆತನ ಬಾಯಿಗೆ ಬಟ್ಟೆ ಹಾಕಿ ಮುಚ್ತಾನೆ. ನಂತರ ಮೂವರು ಸೇರಿ ರಾಮಕೇಶ್ನ ಕೈಕಾಲುಗಳನ್ನ ಕಟ್ಟಿ ಹಾಕ್ತಾರೆ. ನಂತರ ಮೂವರು ಸೇರಿ ರಾಮಕೇಶ್ನ ಉಸಿರುಗಟ್ಟಿಸಿ ಮುಗಿಸಿ ಹಾಕ್ತಾರೆ. ಕೋಪ, ಹತಾಶೆ, ಪ್ರತೀಕಾರ ಎಲ್ಲವೂ ಒಂದೇ ಸನ್ನಿವೇಶದಲ್ಲಿ ಸ್ಫೋಟಗೊಂಡಿತ್ತು. ಸುಮಿತ್ ರಾಮಕೇಶ್ನ ಮರಣವನ್ನ ಕನ್ಫರ್ಮ್ ಮಾಡ್ತಾನೆ. ಅಮೃತಗೆ ನಿರಾಳ. ಆದ್ರೆ ಕತೆ ಇಲ್ಲಿಗೆ ಮುಗಿಲಿಲ್ಲ.
ಅಸಲಿ ಕತೆ ಆರಂಭವಾಗಿದ್ದೆ ಈಗ. ಅಮೃತ ಸುಮಿತ್ಗೆ ಹೇಳ್ತಾಳೆ, ನೀನು ಹೇಳಿದಂತೆ ಮಾಡು, ಯಾರಿಗೂ ಗೊತ್ತಾಗಬಾರ್ದು ಇದು ಹತ್ಯೆ ಅಂತ. ಅದರಂತೆ ಸಂದೀಪ್ ಅಡಿಗೆ ಮನೆಗೆ ಹೋಗಿ ಅಲ್ಲಿಂದ ಸಿಲಿಂಡರ್ ತಂದು ಅದರ ನಾಬ್ನ ಓಪನ್ ಮಾಡ್ತಾನೆ. ನಿಧಾನವಾಗಿ ಗ್ಯಾಸ್ ವಾಸನೆ ಕೊಠಡಿ ತುಂಬಿಕೊಳ್ಳೋಕೆ ಶುರುವಾಗತ್ತೆ. ಅಮೃತ ರಾಮಕೇಶ್ನ ದೇಹದ ಮೇಲೆಲ್ಲ ಅಡಿಗೆ ಎಣ್ಣೆ ಸುರಿತಾಳೆ. ಸುಮಿತ್ ಪಕ್ಕದಲ್ಲಿದ್ದ ಆಲ್ಕೋಹಾಲ್ ಬಾಟಲ್ ತೆಗೆದು ಅದನ್ನ ಆತನ ಶರೀರದ ಮೇಲೆ ಸಂಪೂರ್ಣವಾಗಿ ಸುರಿತಾನೆ. ನಂತರ ಕಿಚನ್ ನಿಂದ ಘೀ ತಂದು ಅವನ ಮುಖದ ಮೇಲೆಲ್ಲ ಹಾಕ್ತಾರೆ. ರಾಮಕೇಶ್ ಯಾವುದೇ ಆಂಗಲ್ ನಿಂದಲೂ ಮಾನವನಂತೆ ಕಾಣಿಸ್ತಿರ್ಲಿಲ್ಲ. ಒಂದು ಪ್ಲಾನ್ ಮಾಡಿದ ಸ್ಮಾರಕದ ರೀತಿ ಕಾಣಿಸ್ತಿದ್ದ. ನಂತರ ಒಂದು ಸಣ್ಣ ಲೈಟರ್ನ ಹಚ್ಚಿ ಬಾಗಿಲ ಹತ್ತಿರ ಬರ್ತಾರೆ. ಅದೊಂದು ಐರನ್ ನೆಟ್ ಗೇಟ್. ಅದನ್ನ ಸಣ್ಣದಾಗಿ ಕತ್ತರಿಸಿ ಒಳಗಡೆಯಿಂದಲೇ ಬೋಲ್ಟ್ ಹಾಕ್ತಾರೆ. ಅಮೃತಳ ಕೈ ಆ ಐರನ್ ರಾಡ್ ಒಳಗೆ ಸುಲಭವಾಗಿ ಹೋಗುತ್ತೆ. 2:57ಕ್ಕೆ CCTVಯಲ್ಲಿ ಅಮೃತ, ಸುಮಿತ್ ಹಾಗೂ ಸಂದೀಪ್ ಕೆಳಗೆ ಇಳಿದು ಬರ್ತಿರೋದು ಕಾಣಿಸುತ್ತೆ. ಅಲ್ಲಿಂದ ಎಕ್ಸಾಕ್ಟ್ಲಿ 3 ನಿಮಿಷಗಳ ನಂತರ ಸ್ಫೋಟ. ದೊಡ್ಡದೊಂದು ಸದ್ದು. ರಾತ್ರಿಯ ಮೌನದಲ್ಲಿ ಎಲ್ರಿಗೂ ಎಚ್ಚರವಾಗಿತ್ತು. ಕಿಟಕಿಗಳು ಒಡೆದು ಹೋಗಿತ್ತು. ಹೊಗೆ, ಬೆಂಕಿ, ಕಿರುಚಾಟ. ನೆರೆಹೊರೆಯವರೆಲ್ಲ ಬೀದಿಗೆ ಓಡಿ ಬಂದಿದ್ರು. 1:30ಕ್ಕೆ ತಾಮರ್ಪುರ್ ಪೊಲೀಸ್ ಸ್ಟೇಷನ್ಗೆ ಕರೆ ಬರುತ್ತೆ. ಗಾಂಧಿ ವಿಹಾರ್ E6 ಫ್ಲಾಟ್ ನಲ್ಲಿ ಸ್ಫೋಟ ಆಗಿದೆ ಅಂತ. ಸ್ಥಳಕ್ಕೆ ಬಂದ ಪೊಲೀಸ್ ಹಾಗೆ ಫೈರ್ ಬ್ರಿಗೇಡಿಯರ್ಸ್ಗಳು ಬೆಂಕಿಯನ್ನ ಆರಿಸ್ತಾರೆ. ಒಳಗಡೆ ಕೇವಲ ಕಪ್ಪು ಬೂದಿ. ಒಂದು ದೇಹ, ಅದು ಕೂಡ ಸಂಪೂರ್ಣವಾಗಿ ಕರಗಿ ಹೋಗಿತ್ತು. ಗುರುತಿಸಲಾಗದಷ್ಟು ಸುಟ್ಟಿತ್ತು. ರೂಮ್ನ ಒಳಗಡೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು, ಲ್ಯಾಪ್ಟಾಪ್ನ ತುಂಡುಗಳು ಬಿಟ್ರೆ ಇನ್ನೇನು ಇರಲಿಲ್ಲ. ತಕ್ಷಣವೇ ಪೊಲೀಸರು ರಾಮಕೇಶ್ನ ದೇಹವನ್ನ ಹಿಂದೂರಾವ್ ಹಾಸ್ಪಿಟಲ್ಗೆ ಕಳಿಸಿಕೊಡ್ತಾರೆ ಪೋಸ್ಟ್ ಮಾರ್ಟಂಗಾಗಿ. ಅಕ್ಕಪಕ್ಕದವರಿಂದ ವಿಚಾರಿಸಿದಾಗ ಗೊತ್ತಾಗುತ್ತೆ, ಈ ಫ್ಲಾಟ್ ನಲ್ಲಿದ್ದದ್ದು ಒಬ್ಬ UPSC ಆಸ್ಪಿರೆಂಟ್ ರಾಮಕೇಶ್ ಮೀನಾ ಅಂತ. ಇಲ್ಲಿಂದ ಮುಂದೆ ಈ ಚಾಣಾಕ್ಷ ಕೊಲೆಯ ಒಂದೊಂದೇ ಪರದೆಗಳು ಸರಿತಾ ಬರುತ್ತೆ. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ಗಳು ಪೊಲೀಸರಿಗೆ ಹೇಳ್ತಾರೆ, ಅತಿಯಾಗಿ ಸುಟ್ಟ ಗಾಯಗಳಿವೆ, ಆದ್ರೆ ಈತನ ಸಾವು ಸ್ಫೋಟದಿಂದ ಸಂಭವಿಸಿಲ್ಲ, ಬದಲಿಗೆ ಉಸಿರುಗಟ್ಟಿಯಾಗಿದೆ ಅಂತಾರೆ. ಆದ್ರೆ ಇಲ್ಲಿ ಪೊಲೀಸರಿಗೆ ಇದ್ದ ಡೌಟ್, ಸ್ಫೋಟದ ಹೊಗೆಯಿಂದಾಗಿ ಆತನಿಗೆ ಉಸಿರಾಡಲಾಗಿಲ್ವಾ, ಇಲ್ಲ ಯಾರೋ ಬೇಕುಂತಲೇ ಮಾಡಿರೋದಾ ಅಂತ. ಕ್ರೈಮ್ ಸೀನ್ ನ ಅನಾಲಿಸಿಸ್ ಮಾಡಿದ ಫಾರೆನ್ಸಿಕ್ ಟೀಮ್ಗೆ ಒಂದು ವಿಚಿತ್ರ ಸಂಗತಿ ಗೊತ್ತಾಗುತ್ತೆ. ಆ ಮನೆಯ ಲೋಹದ ಡೋರ್ ಒಳಗಿಂದೇನೋ ಲಾಕ್ ಆಗಿತ್ತು, ಆದ್ರೆ ಆ ಡೋರ್ಗೆ ಹಾಕಲಾಗಿದ್ದ ಮೆಶ್ ಅನ್ನ ಕಟ್ ಮಾಡಲಾಗಿತ್ತು. ಅಂದ್ರೆ ಯಾರೋ ಹೊರಗಡೆಯಿಂದಲೇ ಒಳಗಡೆಗೆ ಲಾಕ್ ಹಾಕೊಂಡು ಹೋಗಿದ್ದಾರೆ. ಫಾರೆನ್ಸಿಕ್ ಟೀಮ್ಗೆ ನೆಲದ ಮೇಲೆ ಅಡಿಗೆ ಎಣ್ಣೆ ಚೆಲ್ಲಿರೋದು, ಮದ್ಯಪಾನದ ಅಂಶಗಳು ಕೂಡ ಸಿಗುತ್ತೆ. ಅದರ ಜೊತೆಗೆ ಸಿಲಿಂಡರ್ನ ನಾಬ್ ಕೂಡ ಓಪನ್ ಮಾಡಿರೋದು ಗೊತ್ತಾಗತ್ತೆ. ಅದರಲ್ಲಿ ಫುಲ್ ಗ್ಯಾಸ್ ಇತ್ತು. ಸ್ಫೋಟ ಅದರಿಂದಲೇ ಸಂಭವಿಸಿರೋದು. ಆದ್ರೆ ಯಾಕೆ ಒಬ್ಬ ಮನುಷ್ಯ ತನ್ನನ್ನ ತಾನೇ ಹೀಗೆ ಸುಟ್ಟಿ ಹಾಕಿಕೊಳ್ತಾನೆ? ಹೀಗೆ 10 ಅಂಶಗಳು ಪೊಲೀಸರ ತಲೆಯಲ್ಲಿ ಓಡಾಡ್ತಾನೆ ಇತ್ತು. ನಂತರ ನಾನು ಮೊದಲೇ ಹೇಳಿದಂತೆ CCTV ಫುಟೇಜ್ ಗಳನ್ನ ಪರೀಕ್ಷಿಸಿದಾಗ 3 ಜನ 2:57ಕ್ಕೆ ಆ ಬಿಲ್ಡಿಂಗ್ ನಿಂದ ಹೊರ ಬಂದಿರೋ ದೃಶ್ಯ ಕೂಡ ಸರಿಯಾಗಿತ್ತು. ಮುಂದೆ ಪೊಲೀಸರಿಗೆ ನೆರೆಹೊರೆಯವರಿಂದ ಮತ್ತೊಂದು ವಿಷಯ ಕೂಡ ಗೊತ್ತಾಗತ್ತೆ. ಅದೇನಂದ್ರೆ, ರಾಮಕೇಶ್ನ ಜೊತೆ ಒಂದು ಹುಡುಗಿ ಕೆಲವು ತಿಂಗಳುಗಳಿಂದ ಒಟ್ಟಿಗೆ ಇರ್ತಿದ್ಲು ಅಂತ. ಆಕೆಯ ಹೆಸರು ಅಮೃತ ಅಂತಾನೂ ಗೊತ್ತಾಗತ್ತೆ. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ದಿಕ್ಕು ಬದಲಾಗತ್ತೆ. ಸ್ಥಳೀಯರಿಂದಲೇ ಆಕೆಯ ಮೊಬೈಲ್ ನಂಬರ್ ನ ತಗೊಂಡು ಪೊಲೀಸರು ಆಕೆಯ ಘಟನಾ ಸಮಯದ ಲೊಕೇಶನ್ ನ ಚೆಕ್ ಮಾಡ್ತಾರೆ. ಆ ರಾತ್ರಿ 2 ರಿಂದ 3 ಗಂಟೆಯ ವೇಳೆಗೆ ಆಕೆಯ ಟವರ್ ಲೊಕೇಶನ್ ಗಾಂಧಿ ವಿಹಾರ್ನ ಈ ಫ್ಲಾಟ್ ನ ಬಳಿಯೇ ಲೊಕೇಟ್ ಆಗಿತ್ತು. ತಕ್ಷಣವೇ ಪೊಲೀಸರು ಆಕೆಯ ಮೊಬೈಲ್ ನಂಬರ್ ನಿಂದ ಎಲ್ಲಾ ಡೀಟೇಲ್ಸ್ ತಗೋತಾರೆ. ಅಮೃತ ಚೌಹಾನ್ ಮುರಾದಾಬಾದ್ ನ ವಾಸಿ, ಇಲ್ಲಿ BSc ಫಾರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ ಅನ್ನೋ ಎಲ್ಲಾ ವಿಚಾರವೂ ಗೊತ್ತಾಗತ್ತೆ. ಪೊಲೀಸರ ತಂಡ ಮರುದಿನ ಬೆಳಿಗ್ಗೆ ಮುರಾದಾಬಾದ್ಗೆ ತಲುಪ್ತಾರೆ. ಆಕೆಯ ಫೋನ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಆಕೆಯ ಬಳಿ ತಲುಪ್ತಾರೆ. ಅಮೃತ ಪೊಲೀಸರಿಗೆ ಮೊದಲು ಹೇಳಿದ್ದು, ನಾನು ಆ ರಾತ್ರಿ ದೆಹಲಿಯಲ್ಲಿ ಇರ್ಲೇ ಇಲ್ಲ ಸರ್ ಅಂತ. ಆದ್ರೆ ಪೊಲೀಸರ ಬಳಿ ಇದ್ದ ಎವಿಡೆನ್ಸ್ ದೂರೇನೆ ಹೇಳ್ತಿತ್ತು. ನಂತರ ಅಮೃತಳನ್ನ ಅರೆಸ್ಟ್ ಮಾಡಿಕೊಂಡು ದೆಹಲಿಗೆ ಕರೆತಂದ ಪೊಲೀಸರು ಸ್ಟ್ರಿಕ್ಟ್ ಆಗಿ ವಿಚಾರಣೆಗೆ ಒಳಪಡಿಸ್ತಾರೆ. ಸ್ವಲ್ಪ ಹೊತ್ತು ರೆಸಿಸ್ಟ್ ಮಾಡಿದ ಆಕೆ ಕೊನೆಗೂ ಒಪ್ಕೋತಾಳೆ, ತಾನು ಹಾಗೆ ತನ್ನಿಬ್ಬರು ಸ್ನೇಹಿತರು ಸೇರಿ ಈ ಕೃತ್ಯವನ್ನ ಮಾಡಿದ್ವಿ ಅಂತ. ಅಮೃತ ಪೊಲೀಸರಿಗೆ ಹೇಳ್ತಾಳೆ, ಸರ್, ರಾಮಕೇಶ್ನ ಬಳಿ ನನ್ನ ಹಲವಾರು ವಿಡಿಯೋಸ್ಗಳಿತ್ತು. ನಾನು ಆತನಿಗೆ ಹಲವಾರು ಬಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದೆ, ಆದ್ರೆ ಆತ ಅದನ್ನ ಡಿಲೀಟ್ ಮಾಡ್ಲಿಲ್ಲ. ಈವನ್ ಅವುಗಳನ್ನ ಇಟ್ಕೊಂಡು ಆಗಾಗ ನನಗೆ ಬ್ಲಾಕ್ ಮೇಲ್ ಕೂಡ ಮಾಡ್ತಿದ್ದ. ನನಗೆ ಹೇಗಾದ್ರೂ ಆತನ ಲ್ಯಾಪ್ಟಾಪ್ ನ ಹಾರ್ಡ್ ಡಿಸ್ಕ್ ತಗೊಳ್ಳೇಬೇಕಾಗಿತ್ತು. ಅದರ ಜೊತೆಗೆ ಪಾಠ ಕೂಡ ಕಲಿಸಬೇಕಾಗಿತ್ತು. ನನ್ನಂತೆ ಇನ್ನೂ 10 ಹುಡುಗಿಯರ ವಿಡಿಯೋಸ್ ಆ ಹಾರ್ಡ್ ಡಿಸ್ಕ್ ನಲ್ಲಿದೆ. ಕೊನೆಗೆ ಅವನನ್ನ ಮುಗಿಸೋದು ಒಂದೇ ಮಾರ್ಗ ಅಂತ ಅನಿಸಿ ಈ ಕೃತ್ಯ ಎಸಗಿದ್ವಿ ಅಂತಾಳೆ. ಪೊಲೀಸರಿಗೆ ಸ್ಥಳದಲ್ಲಿ ಚೂರು ಚೂರಾಗಿ ಬಿದ್ದಿದ್ದ ಲ್ಯಾಪ್ಟಾಪ್ ಪತ್ತೆಯಾಗಿತ್ತು. ಆದ್ರೆ ಅದರ ಹಾರ್ಡ್ ಡಿಸ್ಕ್ ಅಮೃತ ತಗೊಂಡೋಗಿದ್ಲು. ಒಬ್ಬ ಫಾರೆನ್ಸಿಕ್ ವಿದ್ಯಾರ್ಥಿನಿ ಎಲ್ಲಾ ಪ್ಲಾನಿಂಗ್ ಪರ್ಫೆಕ್ಟ್ ಆಗಿ ಮಾಡಿದ್ದೀನಿ ಅಂತ ಅನ್ಕೊಂಡಿರ್ತಾಳೆ ಅಷ್ಟೇ. ಆದ್ರೆ ಆಕೆಗೂ ಅಪ್ಪನ ರೀತಿಯ ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳು ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಾರೆ ಅನ್ನೋದನ್ನ ಆಕೆ ಮರ್ತಿದ್ಲು. ಅಮೃತಳ ತಪ್ಪೊಪ್ಪಿಗೆಯ ನಂತರ ಸುಮಿತ್ ಹಾಗೂ ಸಂದೀಪ್ ನ ಹುಡುಕಾಟ ಶುರುವಾಗತ್ತೆ. ಅಕ್ಟೋಬರ್ 21ಕ್ಕೆ ಸುಮಿತ್ ನನ್ನ ಮುರಾದಾಬಾದ್ ನಲ್ಲಿರೋ ಆತನ ಗ್ಯಾಸ್ ಏಜೆನ್ಸಿಯ ಬಳಿಯೇ ಅರೆಸ್ಟ್ ಮಾಡ್ತಾರೆ. ಅಕ್ಟೋಬರ್ 22ಕ್ಕೆ ಸಂದೀಪ್ ನನ್ನ
ವಾಲ್ಮೀಕಿ ಬಸ್ತಿಯ ಬಳಿ ಅರೆಸ್ಟ್ ಮಾಡ್ತಾರೆ. ಆಕ್ಚುಲಿ ಘಟನೆ ನಡೆದಾಗ ಈ ಮೂವರು ರಾಮಕೇಶ್ನ ಒಂದು ಟ್ರಾಲಿ ಬ್ಯಾಗ್ ನಲ್ಲೇ ಆ ಹಾರ್ಡ್ ಡ್ರೈವ್, ಆಕೆಯ ಕೆಲವು ರಾಮಕೇಶ್ನ ಮನೆಯಲ್ಲಿ ಉಳಿದಿದ್ದ ಬಟ್ಟೆಗಳನ್ನ, ರಾಮಕೇಶ್ನ 2 ಮೊಬೈಲ್ ಫೋನ್ಗಳನ್ನ ಆತನ ಟ್ರಾಲಿ ಬ್ಯಾಗ್ ನಲ್ಲೇ ಹಾಕೊಂಡು ತಗೊಂಡೋಗಿರ್ತಾರೆ. ಇವರ ವಿರುದ್ಧ IPC ಸೆಕ್ಷನ್ 302, 109 ಹಾಗೆ ಎಕ್ಸ್ಪ್ಲೋಸಿವ್ ಆಕ್ಟ್ ಅಡಿಯಲ್ಲಿ ತಪ್ಪು ಉದ್ದೇಶಕ್ಕಾಗಿ ಅಗ್ನಿಯ ಸೃಷ್ಟಿ ಕೇಸ್ಗಳನ್ನು ಹಾಕಲಾಗಿದೆ. ವೀಕ್ಷಕರೇ, ಏನಾಗಿದೆ ನಮ್ಮ ಸಮಾಜಕ್ಕೆ? ಒಬ್ಬ ಫಾರೆನ್ಸಿಕ್ ಸ್ಟೂಡೆಂಟ್ ತನ್ನ ಜ್ಞಾನ ಬಳಸಿ ಕೊಲೆಗಳನ್ನ ಹೇಗೆ ನಡೀತಿದೆ ಅಂತ ಕಂಡು ಹಿಡಿಬೇಕಾದವಳೆ ಕೊಲೆ ಮಾಡ್ತಿದ್ದಾಳೆ. ಪ್ರಾಣ ಉಳಿಸಲು ಡಾಕ್ಟರ್ ಓದಿರೋರೆ ಪ್ರಾಣ ತೆಗಿತಿದ್ದಾರೆ. ಇನ್ನು ಮುಂದೆ ಬರ್ತಾ ಬರ್ತಾ ಏನೇನ್ ನೋಡೋಕುಂಟೋ ಗೊತ್ತಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.